ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಹಲಗಲಿ ಬೇಡರು ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ಬನ್ನಿ ಮಕ್ಕಳೇ, ಹಲಗಲಿ ಬೇಡರು ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಪದಗಳ ಅರ್ಥಗಳು ಸಹ ಇಂಪಾರ್ಟೆಂಟ್ ಆಗಿದ್ದರಿಂದ ಅವುಗಳನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಅವು ಸಹ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತವೆ. ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಆಯುಧಗಳನ್ನು ಹೊಂದುವಂತಿಲ್ಲ ಹಾಗೂ ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು. ಹಲಗಲಿಯ 4 ಪ್ರಮುಖರು ಯಾರು? ಹನುಮ, ಬಾಲ, ಜಡ್ಗ, ರಾಮ. ಹಲಗಲಿ ಗುರುತು ಉಳಿಯದಂತಾದುದು ಏಕೆ? ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿ ಬಂಟರ ಹತಾರ ಕದನ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮವು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಅಂದರೆ 2 ಅಂಕದ ಪ್ರಶ್ನೆಗಳು ಇವಾಗಿರ್ತವೆ. ಹಲಗಲಿಯ ಬೇಡರು ದಂಗೆಯೇಳಲು ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರ ಇದೆ, ನೀವು ನೋಡ್ಕೊಳ್ಬೇಕಾಗತ್ತೆ ಮಕ್ಕಳೇ. ಇನ್ನು 2ನೇ ಪ್ರಶ್ನೆ, ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಗೆ ಬ್ರಿಟಿಷ್ ಸರ್ಕಾರದ ಸೈನಿಕರು ಯುದ್ಧಕ್ಕೆ ಬರಲು ಕಾರಣ ಏನು ಅನ್ನೋದನ್ನೇ ಹಲಗಲಿಗೆ ದಂಡು ಬರಲು ಕಾರಣವೇನು? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಅಂದರೆ ಬ್ರಿಟಿಷ್ ಸೈನಿಕರು ಹಲಗಲಿ ಬಂಟರ ಮೇಲೆ ಹೇಗೆ ದಾಳಿಯನ್ನು ಮಾಡಿತು? ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? ಲಾವಣಿ ಪದ್ಯಗಳನ್ನು ಏಕೆ ವೀರಗೀತೆಗಳು ಅಂತ ಕರೀತಾರೆ? ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಹಲಗಲಿ ದಂಗೆಗೆ ಕಾರಣವೇನು? ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು? ನೋಡಿ ಮಕ್ಕಳೇ, ಇದು 4 ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ. ಈಸಿ ಆಗಿದೆ ಉತ್ತರ. ನೀವು 1 ಸಾರಿ ಬಿಟ್ಟು 2 ಸಾರಿ ಈ ಉತ್ತರವನ್ನು ನೋಡಿಟ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ಬರೆಯೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದು ನಿಮಗೆ 4 ಅಂಕಗಳನ್ನು ತಂದುಕೊಡುವಂತಹ ಪ್ರಶ್ನೆಯಾಗಿದೆ. ಇದೇನಪ್ಪ ಆನ್ಸರ್ ಇಷ್ಟು ದೊಡ್ಡದಿದೆ ಅಂಥೇಳಿ ಅಂದ್ಕೊಳ್ಳೋಕೆ ಹೋಗಬೇಡಿ. 1 ಸಾರಿ ಬಿಟ್ಟು 2 ಸಾರಿ ನೀವು ಓದಿದರೆ ಸ್ಟೋರಿ ಇದೆ, ಒಂದು ಕಥೆ ಥರ ಇದೆ, ನಿಮಗೆ ಗೊತ್ತಾಗುತ್ತೆ. ನೀವು ಬೇಕಾದಷ್ಟು ಆನ್ಸರ್ನ ಇದನ್ನು ಬರೀಬಹುದು. ಇನ್ನು ಹಲಗಲಿಯ ದಂಗೆಯ ಪರಿಣಾಮವೇನು? ಹಲಗಲಿ ದಂಗೆಯ ಪರಿಣಾಮ ಏನು? ಹಲಗಲಿ ಯುದ್ಧ ಆದಮೇಲೆ ಏನಾಯಿತು ಅದರ ಪರಿಣಾಮ? ಇದು ಸಹ 4 ಅಂಕದ ಪ್ರಶ್ನೆಯಾಗಿದೆ. ಒಂಥರ ಕಥೆ ಥರ ಇರೋದ್ರಿಂದ ಉತ್ತರವನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಿಮಗೆ ಭಾಳ ಈಸಿ ಆಗುತ್ತೆ. ಒಂದು ಸಾರಿ ಬಿಟ್ಟು 2 ಸಾರಿ ನೀವು ಇದನ್ನು ಬರೆದಿಟ್ಕೊಂಡು ಓದ್ಕೋಬೇಕಾಗುತ್ತೆ. 2 ಸಾರಿ 3 ಸಾರಿ ನೀವು ಓದಿಟ್ಕೊಂಡ್ರೆ ಕತೆ ಥರ ಇರೋದ್ರಿಂದ ಭಾಳ ಬೇಗ ಅರ್ಥ ಆಗುತ್ತೆ, ಜೊತೆಗೆ ನೆನಪು ಸಹ ಉಳಿಯುತ್ತೆ ನಿಮಗೆ. ಇದು ನಿಮಗೆ ವಾರ್ಷಿಕ ಪರೀಕ್ಷೆಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಆಯ್ಕೆ: ಪ್ರಸ್ತುತ ಸಾಲನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಲಾವಣಿ ಗೀತೆಯಾದ ಹಲಗಲಿ ಬೇಡರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಪ್ರತಿಯೊಂದು ಸಂದರ್ಭಕ್ಕೂ ಸಹ ಇದೇ ಆಯ್ಕೆಯನ್ನು ಬರೀಬೇಕು. ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿರುತ್ತೆ ಅಷ್ಟೇ, ಆಯ್ಕೆ ಮಾತ್ರ ಅದೇ ಸೇಮ್. 2ನೇ ಸಂದರ್ಭ
ಜೀವ ಸತ್ತು ಹೋಗುವುದು ಗೊತ್ತಾ? ಆಯ್ಕೆ ಮೊದಲಿನ ಸಂದರ್ಭದ ಆಯ್ಕೆನೇ ಆಗಿರುತ್ತೆ. ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ. ಇದು ನಿಮಗೆ ಪರೀಕ್ಷೆಗೆ 3 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಹೊಡೆದರೋ ಗುಂಡ ಕರುಣ ಇಲ್ಲದ ಹಂಗ. ಹೊಡೆದರೋ ಗುಂಡ ಕರುಣೆ ಇಲ್ಲದ ಹಂಗ. ಆಯ್ಕೆ ಸೇಮ್ ಇರುತ್ತೆ. ಆ ಆಯ್ಕೆನೇ ಬರೀಬೇಕು. ಬರೆದಾದ್ಮೇಲೆ ಸಂದರ್ಭ ಮತ್ತು ನಂತರ ಸ್ವಾರಸ್ಯ. ಪ್ರತಿಯೊಂದು ಪಾಯಿಂಟ್ಸಿಗೂ ನಿಮಗೆ ಒಂದೊಂದು ಅಂಕಗಳು, ಅಂದರೆ 3 ಪಾಯಿಂಟ್ಸಿಗೆ 3 ಅಂಕಗಳು. ನೆಕ್ಸ್ಟ್ ಪ್ರಶ್ನೆ, ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಆಯ್ಕೆ ಸೇಮ್, ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಒಂದೊಂದು ಪಾಯಿಂಟ್ಸಿಗೂ ಒಂದೊಂದು ಅಂಕಗಳು, ಅಂದರೆ 3 ಪಾಯಿಂಟ್ಸಿಗೆ 3 ಅಂಕಗಳು. ಅದು ಕರೆಕ್ಟಾಗಿತ್ತು ಅಂತ ಅಂದರೆ ಬರುತ್ತೆ ಮಕ್ಕಳೇ. ನೆಕ್ಸ್ಟು, ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ. ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಲಾವಣಿಯಾಗಿದೆ. ಹಲಗಲಿಯು ಈಗ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಕೊಂಕಣಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶಸ್ತ್ರೀಕರಣ. ಲಾವಣಿಕಾರ ಅಂಕಿತಗೊಳಿಸಿರುವ ದೈವ ಕಲ್ಮೇಶ. ವಿಲಾತಿ ಪದದ ಸರಿಯಾದ ರೂಪ ವಿಲಾಯತಿ. ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ. ಮುಂಗೈ ಕೈಯ ಮುಂದು ಅಂಶಿ ಸಮಾಸ. ನಡುರಾತ್ರಿ ಅಂಶಿ ಸಮಾಸ. ನೋಡಿ, ಕೊಟ್ಟಿರುವ ಗ್ರಾಮ್ಯ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಹಿಂಗ ಹೀಗೆ, ಸಕ್ಕಾರಿ ಸಕ್ಕರೆ. ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ. ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲು ಸಿಡಿದಂಗ. ಇದು ಉಪಮಾಲಂಕಾರವಾಗಿದೆ. ಈ ಅಲಂಕಾರದ ಪ್ರಶ್ನೆ ನಿಮಗೆ 3 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಅಲಂಕಾರವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಬೇರೆ ಒಂದು ವಿಡಿಯೋನೇ ಮಾಡಿದ್ದೇನೆ, ನೋಡಿ. ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ. ಉಪಮಾಲಂಕಾರ. ಅಲಂಕಾರವನ್ನು ಗುರುತಿಸಬೇಕು, ಲಕ್ಷಣ ಬರಿಬೇಕು ಮತ್ತು ಸಮನ್ವಯಗೊಳಿಸಬೇಕು. ಅಲಂಕಾರ ಗುರುತಿಸಿದರೆ 1 ಮಾರ್ಕ್ಸ್, ಲಕ್ಷಣಕ್ಕೆ 1 ಮಾರ್ಕ್ಸ್, ಸಮನ್ವಯಗೊಳಿಸಿದರೆ 1 ಮಾರ್ಕ್ಸ್. 3 ಕರೆಕ್ಟಾಗಿತ್ತು ಅಂತ ಅಂದರೆ 3 ಅಂಕಗಳು ನಿಮಗೆ ಸಿಗುತ್ತೆ. ಇನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಒಳಗಿಂದೊಳಗೆ ಸುದ್ದಿ, ಮಂದಿ, ಕಸರತ್ತು. ಈ ಪದಗಳನ್ನು ಇಟ್ಕೊಂಡು ನಾವು ಸ್ವಂತ ವಾಕ್ಯವನ್ನಾಗಿ ರಚನೆಯನ್ನು ಮಾಡಬೇಕಾಗತ್ತೆ. ದೇಶ್ಯ ಅನ್ನದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ. ಪದ ಅಭ್ಯಾಸ ಪುಸ್ತಕದಲ್ಲಿ ಇದ್ದಾವೆ, ನೋಡ್ಕೊಂಡು ಡಿವೈಡ್ ಮಾಡ್ಕೊರಿ. ಇನ್ನು ಚಟುವಟಿಕೆ, ಬಿಟ್ಟ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಕಡೆ ಪದ್ಯ ಇದೆಲ್ಲ ಮಕ್ಕಳೇ, ಕೊಡಲಿ ಕೋರೆ ಕೊಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ. ಅಲ್ಲಿಂದ ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಇಲ್ಲಿಯವರೆಗೂ ಕಂಠಪಾಠಕ್ಕೆ ಪದ್ಯ ಇರೋದ್ರಿಂದ ಅಷ್ಟನ್ನು ನೀವು ನೀಟಾಗಿ ಪರ್ಫೆಕ್ಟಾಗಿ ಕಂಠಪಾಠ ಮಾಡಿ ಇಟ್ಕೊಳ್ಬೇಕು ಮಕ್ಕಳೇ. ಅದಕ್ಕೆ ಯಾಕೆಂದರೆ ಪರೀಕ್ಷೆಗೆ ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಈ ಕಂಠಪಾಠ ಪದ್ಯ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕ ಹಾಗಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.